ಸಹಪಾಠಿಯಿಂದಲೇ ಯುವತಿ ತಾಯಿಯಾದ ಪ್ರಕರಣ ಆರೋಪಿ ಶ್ರೀಕೃಷ್ಣ ಜೆ ರಾವ್ಗೆ ಜಾಮೀನು ಮಂಜೂರು. ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಮಂಜೂರು. ಜೂನ್ 24ರಂದು ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಜುಲೈ 4ರಂದು ಬಂಧನಕ್ಕೆ ಒಳಗಾಗಿದ್ದ ಶ್ರೀಕೃಷ್ಣ. ಸಹಪಾಠಿಯಿಂದಲೇ ಯುವತಿ ತಾಯಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಶ್ರೀಕೃಷ್ಣ ಜೆ ರಾವ್ಗೆ ಜಾಮೀನು ಮಂಜೂರಾಗಿದೆ. ಶ್ರೀಕೃಷ್ಣನ ವಿರುದ್ಧ ಸಂತ್ರಸ್ತ ಯುವತಿ ಪೂಜಾ ಜೂನ್ 24ರಂದು ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. 10 ದಿನಗಳ ಬಳಿಕ ಜುಲೈ 4ರಂದು ಮೈಸೂರಿನಲ್ಲಿ ಶ್ರೀಕೃಷ್ಣನನ್ನ ಬಂಧಿಸಲಾಗಿತ್ತು. ಅಲ್ಲಿಂದ ಇಲ್ಲಿ ತನಕ ಜೈಲಿನಲ್ಲಿದ್ದಂತಹ ಶ್ರೀಕೃಷ್ಣನಿಗೆ ಇದೀಗ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರ ವರದಿಯನ್ನ ನಿಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಬಿತ್ತರಿಸಿತ್ತು. ಯುವತಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಪಿ ನಂಜುಂಡಿ ಅವರು ಕೂಡ ಸತತವಾದ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. 2-3 ಬಾರಿ ಯುವತಿಯ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಹಾಗೇನೆ ಶ್ರೀಕೃಷ್ಣ ಜೆ ರಾವ್ನ ಪೋಷಕರ ಮನವೊಲಿಸೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು. ಈ ಸಂಬಂಧ ಕಲ್ಲಡ್ಕ ಪ್ರಭಾಕರ್ ಭಟ್ ಇರಬಹುದು, ಹಾಗೇನೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಇವರನ್ನ ಕೂಡ ಭೇಟಿಯಾಗಿದ್ರು. ಹಾಗೆ ಮನೆ ಸುತ್ತಮುತ್ತ ಅಪರಿಚಿತರು ಓಡಾಟ ನಡೆಸ್ತಾ ಇದ್ದಾರೆ ಅಂತ ಪೊಲೀಸರನ್ನ ಭೇಟಿಯಾಗಿ ಯುವತಿ ಮನವಿಯನ್ನ ಮಾಡಿಕೊಂಡ್ರು, ನಮ್ಗೆ ರಕ್ಷಣೆ ನೀಡಬೇಕು ಅಂತ. ಹಾಗೆ ಯುವತಿಯ ಮನೆಯ ಬಳಿ ಸಿಸಿ ಕ್ಯಾಮೆರಾವನ್ನ ಕೂಡ ಅಳವಡಿಸಿ ಆಕೆಗೆ ರಕ್ಷಣೆಯನ್ನ ಒದಗಿಸಲಾಗಿತ್ತು. ಈ ಎಲ್ಲಾ ಕಾರ್ಯಗಳ ಹಿಂದೆ ಕೆಪಿ ನಂಜುಂಡಿ ಅವರು ನಿರಂತರವಾದಂತಹ ಪ್ರಯತ್ನವನ್ನ ಮಾಡ್ತಾನೆ ಇದ್ರು. ಮೊನ್ನೆಯಷ್ಟೇ ಆರೋಪಿ ಶ್ರೀಕೃಷ್ಣ ಜೆ ರಾವ್ ಹಾಗೇನೆ ಸಂತ್ರಸ್ತ ಯುವತಿ ಪೂಜಾ ಏನಿದ್ದಾಳೆ, ಹಾಗೆ ಮಗು, ಈ ಮೂವರ DNA ಪರೀಕ್ಷೆ ಕೂಡ ನಡೆದಿತ್ತು. ಆದ್ರೆ ಇನ್ನೂ ಕೂಡ ಅದರ ವರದಿ ಬಂದಿಲ್ಲ. ಅಷ್ಟರಲ್ಲಿ ಶ್ರೀಕೃಷ್ಣ ಜೆ ರಾವ್ಗೆ ಜಾಮೀನು ಮಂಜೂರಾಗಿದೆ. ತನಗೆ ನ್ಯಾಯ ಬೇಕು, ಶ್ರೀಕೃಷ್ಣ ನನ್ನನ್ನ ಮದುವೆ ಆಗ್ಬೇಕು, ನನ್ನ ಮಗುವಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗ್ಬೇಕು ಅಂತ ಸಂತ್ರಸ್ತ ಯುವತಿ ಪೂಜಾ ನಿರಂತರವಾಗಿ ಆಗ್ರಹ ಮಾಡ್ತಾನೆ ಇದ್ರು. ಶ್ರೀಕೃಷ್ಣನಿಗೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡ್ರು, ದಯವಿಟ್ಟು ನೀನು ನಿನ್ನ ಭವಿಷ್ಯವನ್ನ ಜೈಲಿನಲ್ಲಿ ಇಟ್ಕೊಂಡು ಹಾಳು ಮಾಡಬೇಡ, ಒಪ್ಪಿಕೊಂಡು ನನ್ನನ್ನ ಮದುವೆ ಆಗು, ಎಲ್ಲರೂ ಕೂಡ ಖುಷಿಯಾಗಿರಬಹುದು, ಮಗುವಿನ ಮುಖ ನೋಡಿ ಆದ್ರೂ ನಿನ್ನ ನಿರ್ಧಾರವನ್ನ ಬದಲಿಸು ಅಂತ ನಿರಂತರವಾಗಿ ಮನವಿಯನ್ನ ಮಾಡ್ಕೊಳ್ತಾನೆ ಬಂದಿದ್ರು. ಆದ್ರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಆರೋಪಿ ಶ್ರೀಕೃಷ್ಣ ಜೆ ರಾವ್ಗೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಜಾಮೀನು ಮಂಜೂರಾದ ಬೆನ್ನಲ್ಲೇ ಇವತ್ತು ಜೈಲಿನಿಂದ ಬಿಡುಗಡೆಯಾಗುವ ಪ್ರಕ್ರಿಯೆ ಕೂಡ ನಡೆದಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಜುಲೈ 4ರಂದು ಬಂಧನಕ್ಕೆ ಒಳಗಾಗಿದ್ದಂತಹ ಶ್ರೀಕೃಷ್ಣ ಆರಂಭದಲ್ಲಿ ಜಾಮೀನಿಗಾಗಿ ಸಲ್ಲಿಸಿದ್ದಂತಹ ಅರ್ಜಿ ವಜಾಗೊಂಡಿತ್ತು. ಇದೀಗ ಹೈಕೋರ್ಟ್ನಿಂದ ಶ್ರೀಕೃಷ್ಣ ಜೆ ರಾವ್ಗೆ ಜಾಮೀನು ಮಂಜೂರಾಗಿದೆ. ಇನ್ನು ಮುಂದೆ ಯಾವ ರೀತಿ ತಮ್ಮ ಹೋರಾಟವನ್ನ ಮುಂದುವರಿಸ್ತಾರೆ ಸಂತ್ರಸ್ತ ಯುವತಿ ಪೂಜಾ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನಿರಂತರವಾಗಿ ನನಗೆ ನ್ಯಾಯ ಬೇಕು ಅಂತ ಕೆಪಿ ನಂಜುಂಡಿ ಅವರ ಸಹಕಾರದಿಂದ ಹೋರಾಟ ಮಾಡ್ತಲೇ ಬಂದಿದ್ರು ಪೂಜಾ. ಸಾಕಷ್ಟು ಬೆಂಬಲ ಕೂಡ ವ್ಯಕ್ತವಾಗಿತ್ತು. ಆಕೆಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಮಹಿಳಾ ಆಯೋಗದ ಸದಸ್ಯ ಆಗಿರುವಂತಹ ಪ್ರತಿಭಾ ಕುಳಾಯಿ ಅವರು ಕೂಡ ನಿರಂತರ ಪ್ರಯತ್ನವನ್ನ ಮಾಡ್ತಾನೆ ಇದ್ರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತು ಶ್ರೀಕೃಷ್ಣನಿಗೆ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಪೂಜಾ ಮುಂದಿನ ನಡೆ ಏನು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಪೂಜಾ ಅವರನ್ನ ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ನಿಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಮಾಡುತ್ತೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.